ಪಿರಿಯಾಪಟ್ಟಣ ರೋಟರಿ ಮಿಡ್ ಟೌನ್ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮ ಹಾಗೂ ಎಸ್ವಿಎಸ್ ಪ್ರೋ ಬಿಲ್ಡ್ಕಾನ್ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಸಿಗೂರು ಗ್ರಾಮದ ಸಮಾಜ ಸೇವಕ ಅಮೃತೇಶ್ ಅವರ ನಿವಾಸದಲ್ಲಿ ಉಚಿತ ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರವನ್ನು ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಮನುಷ್ಯ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಅದನ್ನು ಅನುಭವಿಸೋದಕ್ಕೆ ಉತ್ತಮ ಆರೋಗ್ಯ ಅಗತ್ಯ. ಧ್ಯಾನ, ಯೋಗ, ಉತ್ತಮ ಆರೋಗ್ಯ ಪದ್ಧತಿ ಹಾಗೂ ನಿಯಮಿತ ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ವಿದ್ಯಾರಣ್ಯಪುರದ ಕ್ಯಾನ್ಸರ್ ಕೇರ್ ಇಂಡಿಯಾದ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ಕಾಮೇಶ್ವರಿ ದೇವಿ ಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಲಸಿಕೆ ನೀಡಲಾಗ್ತಾ ಇದೆ. ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸುವಂತೆ ಸಲಹೆ ನೀಡಿದರು. ನಂತರ ಪಿರಿಯಾಪಟ್ಟಣ ತಾಲೂಕು ರೋಟರಿ ಮಿಡ್ ಟೌನ್ ಅಧ್ಯಕ್ಷ ಬಲರಾಮ್ ಮಾತನಾಡಿ, ಶಿಬಿರದ ಉದ್ದೇಶ ಹಾಗೂ ಆರೋಗ್ಯ ಜಾಗೃತಿಯ ಅಗತ್ಯದ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ಸಮಾಜ ಸೇವಕ ಅಮೃತೇಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಿರಿಯಾಪಟ್ಟಣ ರೋಟರಿ ಮಿಡ್ ಟೌನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವರದಿ ರಾಮೇಗೌಡ, ಪಿರಿಯಾಪಟ್ಟಣ. ಒಂದು ದೊಡ್ಡ ಭಯ ಸ್ಟಾರ್ಟ್ ಆಗಿದೆ. ನಮ್ಮೆಲ್ಲರಿಗೂ ಏನಾಗಿದೆ ಅಂತಂದ್ರೆ, ನಾವ್ ಯಾರು ನಮ್ಮ ಶರೀರವನ್ನ, ನಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಲ್ಲ, ಹಾಳು ಮಾಡ್ಕೊಂಡ್ಬಿಡ್ತೀವಿ. ಮೆಡಿಸಿನ್ಗೆ ಹೋಗ್ತೀವಿ, ಅದು ಒಂದಲ್ಲ ಒಂದು ಪ್ರಾಬ್ಲಮ್. ಒಂದು ಮಾತ್ರೆ ತಗೊಳ್ತೀವ, ಯಾವ್ದೋ ರೋಗಕ್ಕೆ, ತಿರ್ಗಾ ಅದನ್ನ ತಗೊಳ್ತಾ ಇನ್ನೊಂದು ರೋಗ ಸ್ಟಾರ್ಟ್ ಆಗ್ತದೆ, ಅದನ್ನ ತಗೊಳ್ತಾ ಇನ್ನೊಂದು ರೋಗ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ, ಆದ್ರೆ ಆರೋಗ್ಯವಾಗಿ ಬದುಕಬೇಕನ್ನೋದು ಬಹಳ ಇಷ್ಟ. ಈ ದೇಶ ಚೆನ್ನಾಗಿರ್ಬೇಕು ಅಂದ್ರೆ 2 ಇಲಾಖೆ ಚೆನ್ನಾಗಿರ್ಬೇಕು. ಒಂದು ಶಿಕ್ಷಣ ಕ್ಷೇತ್ರ ಚೆನ್ನಾಗಿರ್ಬೇಕು, ಒಂದು ಆರೋಗ್ಯ ಕ್ಷೇತ್ರ ಚೆನ್ನಾಗಿರ್ಬೇಕು. ಯಾವ ದೇಶದಲ್ಲಿ ಇವೆರಡು ಚೆನ್ನಾಗಿರೋದಿಲ್ವೋ ಆ ದೇಶ ಹಾಳಾಗ್ತದೆ. ಹಾಳಾಗಬಾರ್ದು ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ನಾವು ಸಹ ಆರೋಗ್ಯವನ್ನ ಮಕ್ಕಳಿಗೆ ಸರಿಯಾಗಿ ಹೇಳ್ಕೊಡ್ಬೇಕು. ಈಗ ಏನಾಗಿದೆ ಅಂತಂದ್ರೆ, ನಮ್ಮ ಎಲ್ಲ ಸಬ್ಜೆಕ್ಟ್ಗಳು ಇದಾವೆ, ತುಂಬಾ ಸೈನ್ಸು, ಮ್ಯಾಥ್ಸ್ ಎಲ್ಲ ಎಷ್ಟು ನಂಬರ್ ತೆಗೆದಾಗ್ತಿದೆ. ಆದ್ರೆ ನಮ್ಮ ಶಿಕ್ಷಣದಲ್ಲೂ ಸಹ ಬಹಳಷ್ಟು ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬಹಳಷ್ಟು ಜನ ಮಕ್ಕಳು ಡಿಪ್ರೆಸ್ ಆಗಿದ್ದಾರೆ. ನಮ್ಮಲ್ಲಿ ಬೆಂಗಳೂರಲ್ಲಿ ನಿಮಾನ್ಸ್ ಅಲ್ಲಿ ಬಹಳಷ್ಟು ಜನರು ಬಂದು ಹೋಗ್ತಾ ಇದ್ದಾರೆ, ಹೇಳಕ್ ಆಗೋದಿಲ್ಲ. ಅದು ಯಾಕೆ ಕಾರಣ ಅಂತಂದ್ರೆ, ಮಕ್ಕಳನ್ನ ಓದುವಂತೀವಷ್ಟೇ, ನೀನ್ ಹೆಂಗೆ ಬಲಿಷ್ಠ ಆಗಿ ಓದ್ಬೇಕು ಅಂತ ನಮ್ಮ ಶಿಕ್ಷಣ ಇಲ್ಲ. ಹಾಗೆ ದೇಹನ ಬಲಿಷ್ಠ ಮಾಡ್ಕೊಳ್ತಾ, ಮನಸ್ಸನ್ನ ಬಲಿಷ್ಠ ಮಾಡ್ಕೊಳ್ತಾ, ಬುದ್ಧಿಯನ್ನ ಬಲಿಷ್ಠ ಮಾಡ್ಕೊಳ್ತಾ, ಸ್ವಾಸ್ಥ್ಯ ಜೀವನದೊಳಗೆ ನಾವು ಬದುಕಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನೋದಕ್ಕೋಸ್ಕರ ಈ ಒಂದು ಕ್ಯಾಂಪ್ ಅನ್ನ ಇವತ್ತು ಹೆಣ್ಮಕ್ಳು ತಾಯಿಗಳು, ನಮ್ಮೆಲ್ಲ ಅಮೃತಗಳಿಗಿಂತ ಮಕ್ಕಳಿಗೆ ಹಾಲು ಕುಡಿಸೋ ತಾಯಿ ನಿಜವಾಗ್ಲೂ ಶ್ರೇಷ್ಠ. ಅಂತ ತಾಯಿ ಹಾಲು ಕೊಡ್ಲಿಲ್ಲ ಮಗುಗೆ ಅಂತಂದ್ರೆ ಅತ್ಯಂತ ಮಗು ಬದುಕೋದೇ ಹಾಲಿಂದ. ಇವತ್ತು ನಮ್ಮ ತಾಯಂದ್ರೆಲ್ಲ ಎದೆ ಕ್ಯಾನ್ಸರ್ ಬರುವಂತ ರೋಗಗಳಲ್ಲಿ ತುತ್ತಾಗ್ತಾ ಇದ್ದಾರೆ, ಗರ್ಭಕೋಶಕ್ಕೆ ಕ್ಯಾನ್ಸರ್ ಆಗ್ತಾ ಇದೆ. ಎಷ್ಟು ಜನರಿಗೆ ಆಹಾರದಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ನಾವು ತಿಂತಾ ಇರೋದು, ಈಗ ನಮ್ಮ ಗೌರ್ಮೆಂಟ್ ISI ಕೊಡ್ತಾರೆ, ಬಹುಶಃ ಎಣ್ಣೆಗೆ ISI ಕೊಟ್ಟಿದ್ದಾರೆ. ಅದು ಪ್ಯಾಕೆಟ್ ಎಣ್ಣೆ, ಅದು ಬಹಳ ಚೆನ್ನಾಗಿರೋದಿಲ್ಲ, ಅದಕ್ಕೂ ISI ಕೊಟ್ಟಿದ್ದಾರೆ. ನಾನು ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಸಂಶೋಧನೆಯಾಗಿ ಆಗಿ ಬರೀ ಈ ಕೆಲಸಗಳನ್ನೇ ಮಾಡ್ತಾ, ಜೊತೆಲಿ ನನ್ನ ಸಂಸ್ಥೆನಿಂದ ಕೆಲಸ ಮಾಡ್ತಾ ಇದ್ದೀನಿ. ಏನಪ್ಪ ನನ್ನ ಕೆಲಸ ಅಂದರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. 2 ಕ್ಯಾನ್ಸರು ಎಷ್ಟು ಹೆಚ್ಚಾಗ್ತಾ ಇದೆ ಅಂದರೆ,
ಪ್ರತಿದಿನ 200 ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ. ಎವ್ರಿ 7 minutes ವಿ ಆರ್ ಲೂಸಿಂಗ್ 1 ವಿಮೆನ್. ಇದು ಎಷ್ಟು ದಯನೀಯ ಪರಿಸ್ಥಿತಿ ಆಗಿದೆ ಅಂದರೆ ಗೊತ್ತಾಗೋದಿಲ್ಲ, ಹೆಣ್ಮಕ್ಳು ಹೇಳ್ಕೊಳೋದಿಲ್ಲ. ಎರಡನೇದು ಸ್ತನದ ಕ್ಯಾನ್ಸರ್. ಮುಂಚೆ ನಮ್ಮ ಇಂಡಿಯಾದಲ್ಲಿ ಸ್ತನ ಕ್ಯಾನ್ಸರ್ ಇರ್ತಾ ಇರಲಿಲ್ಲ. ಹೆಣ್ಮಕ್ಳು ಚೆನ್ನಾಗಿ ಕೆಲಸ ಮಾಡೋರು, ಚೆನ್ನಾಗಿ ಮಾರ್ನಿಂಗ್ ಟು ಈವ್ನಿಂಗ್ ವರ್ಕು ಅವ್ರಿಗೆ ಎಷ್ಟು ಕೆಲಸ ಇರ್ತಾ ಇತ್ತು ಅಂದರೆ ಅವ್ರು ತಿಂದಿರೋ ಆಹಾರ ಅಷ್ಟೇ ಜೀರ್ಣ ಆಗ್ತಾ ಇತ್ತು, ಎಷ್ಟು ಶಕ್ತಿವಂತರಾಗ್ತಾ ಇದ್ರು, ಎಷ್ಟು ಓದಿಲ್ಲ ಅಂದರೂ ಬುದ್ಧಿವಂತರಾಗ್ತಾ ಇದ್ರು, 15-16 ಜನ ಮಕ್ಕಳೆಲ್ಲ ಎತ್ತಾ ಇದ್ರು. ಎಷ್ಟು ಅವರಿಗೆ ಎಷ್ಟು ಒಂದು ಸಾಮಾಜಿಕ ನಾಲೆಜ್ ಅನ್ನೋದು ಬರ್ತಾ ಇತ್ತು. ಇವಾಗ 1 ಮಗು 2 ಮಗು ಏನು ಒಂದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ತುಂಬ ಕಡಿಮೆ ಆಗ್ತಾ ಇದೆ ನಮ್ಮ ಹೆಣ್ಮಕ್ಳಲ್ಲಿ. ಹಾಗಾಗಿ ಆ ಕೆಲಸ ಬೇಕು. ಇವಾಗ ಮಗು ಮಾಡ್ಕೊತಾರೆ 6 monthsಗೆ ಕೆಲಸಕ್ಕೆ ಹೋಗಬೇಕು, 3 ತಿಂಗಳಿಗೆ ಕೆಲಸ ಹೋಗಬೇಕು. ಅಂಥವ್ರ ಮಕ್ಕಳು ಯಾಕಮ್ಮ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, 1 ವರ್ಷ ಅರ್ಥ ಮಾಡ್ಕೊಳ್ಳಿ, 2 ವರ್ಷ ಆಗಿದ್ಮೇಲೆ